ಅರುಣ್ ಜೆ ಗಾಡ್ಗೆ ಅಂತ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ. ನನಗೆ ಈ ಭಾರತ ವಿಕಾಸ್ ಪರಿಷತ್ತಲ್ಲಿ ಜಾಯಿಂಟ್ ಜನರಲ್ ಸೆಕ್ರೆಟರಿ ಸೌತ್ ರೀಜನ್ ಆಗಿ ಹುದ್ದೆ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ನಾನು ಈ ಪ್ರೋಗ್ರಾಮಿನ ಟೋಟಲ್ ಕನ್ವೇಯರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಪ್ರೋಗ್ರಾಮು 15 ಡಿಸೆಂಬರ್ ಬೆಂಗಳೂರಲ್ಲಿ SJRC ಕಾಲೇಜ್ ಪ್ರಾಂಗಣದಲ್ಲಿ ಇದು ನಡೆಯುತ್ತೆ. ಸೊ ದಯಮಾಡಿ ಎಲ್ಲರೂ ಈ ಪ್ರೋಗ್ರಾಮ್ಗೆ ಬಂದು ಸಂಘದ ಈ ಸೇವಾ ಮನೋಭಾವನೆ ಇದ್ದಿದ್ದು ಪ್ಯಾಟ್ರಿಯಾಟಿಕ್ ಸಾಂಗ್ಸ್. ಇದು ನ್ಯಾಷನಲ್ ಗ್ರೂಪ್ ಸಾಂಗ್ಸ್ ಅಂದರೆ ಇಟ್ ಇಸ್ ಬೇಸಿಕಲಿ ಅ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ವಿಚ್ ಆರ್ ಗಿವನ್ ಬೈ ಭಾರತ್ ವಿಕಾಸ್ ಪರಿಷತ್. ಸೊ ಆ ರೀತಿ ಪ್ಯಾಟ್ರಿಯಾಟಿಸಮ್ ಅನ್ನ ಬೆಳೆಸೋಕ್ಕೆ ನಾವು ಇದು ಎಲ್ಲರಿಗೂ ಕರೆ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಜನ ಈ ಕಾರ್ಯಕ್ರಮ ಭಾಗಿಯಾಗ್ತಿದ್ದಾರೆ ಇದರಲ್ಲಿ? ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾರತ ತುಂಬ ಬರ್ತಾರೆ. ಅವರು ಒಂದು 150ರಿಂದ 160 ಜನ ಇಡೀ ಭಾರತದಿಂದ ಬರ್ತಾರೆ. ಆಮೇಲೆ ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಯಂ ಸೇವಕರಾಗಿ ಎಲ್ಲರೂ ಸೇರಿ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ 500 ಜನನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ಪ್ರೋಗ್ರಾಮ್. ಚೀಫ್ ಗೆಸ್ಟ್ ಬರ್ತಿದ್ದಾರೆ ಸರ್. ಚೀಫ್ ಗೆಸ್ಟ್ ಆಗಿ ನಮಗೆ ಮಿಸ್ಟರ್ ರಾಮ್ ಪ್ರಶಾಂತ್ ಮನೋಹರ್ IAS ಚೇರ್ಮನ್ BWSSB ಅವರು ಚೀಫ್ ಗೆಸ್ಟ್ ಬೆಳಿಗ್ಗೆ ಓಪನಿಂಗ್ ಸೆರೆಮನಿಗೆ ಇರ್ತಾರೆ. ಆಮೇಲೆ ವ್ಯಾಲಿಡೇಟರಿ ಫಂಕ್ಷನ್ಗೆ ನಮ್ಮ ಜಸ್ಟಿಸ್ ಆದರ್ಶ್ ಗೋಯಲ್ ಜಿ, ನಮ್ಮ ಭಾರತ ವಿಕಾಸ್ ಪರಿಷದ ಅಧ್ಯಕ್ಷರು, ಅವರು 4ನೇ ಹಂತಕ್ಕೆ ಬಂದಿರ್ತಾರೆ. ಇದರಲ್ಲಿ ಸ್ಪರ್ಧೆಯಲ್ಲಿ 3 ವಿಭಾಗ ಇರುತ್ತೆ. ಒಂದು ಸಂಸ್ಕೃತದ ಹಾಡುಗಳು. ಸಂಸ್ಕೃತ ನಶಿಸಿ ಹೋಗ್ತಾ ಇದೆ, ಅದನ್ನು ಉಳಿಸ್ಬೇಕು ಅನ್ನೋದು ಒಂದು ಅಂಶನ ಮನಸ್ಸಲ್ಲಿ ಇಟ್ಕೊಂಡು ಸಂಸ್ಕೃತ ದೇಶಭಕ್ತಿ ಗೀತೆಗಳನ್ನ ಹಾಡ್ತಾರೆ. ಇನ್ನೊಂದು ಹಿಂದಿ ದೇಶಭಕ್ತಿ ಗೀತೆಗಳು. ಇನ್ನೊಂದು ಜಾನಪದ ಕಲೆಗೆ ಏನು ಕಮ್ಮಿ ಇಲ್ಲ ನಮ್ಮ ದೇಶದಲ್ಲಿ. ತುಂಬಾ ಪ್ರತಿಯೊಂದು ಕಡೆನೂ ಅದ್ರದ್ದೇ ಆದ ಸ್ಪೆಷಲ್ ಫೋಕ್ ಸಾಂಗ್ಸ್ ಏನಿದೆ ಅದು ನಮ್ಮ ದೇಶದಾದ್ಯಂತ ಇದೆ, ಅದನ್ನ ಹಾಡ್ತಾರೆ. ಸೊ ಈ 3 ಹಂತದಲ್ಲಿ ಮಕ್ಕಳಿಗೆ ಬಹುಮಾನ ಇರುತ್ತೆ. ಬಹುಮಾನಗಳು ಬ್ರಾಂಚ್ ಲೆವೆಲ್ ಇಂದಾನು ಇರುತ್ತೆ. ಸೊ ಇವಾಗ ನ್ಯಾಷನಲ್ ಲೆವೆಲ್ ಬಂದಿರುವಂತಹ ಮಕ್ಕಳು ದೇ ವುಡ್ ಹ್ಯಾವ್ won prizes in all the 3 levels already. ಈ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಲ್ಲಿ ಈಗಾಗ್ಲೇ ಗೆದ್ದಂತವ್ರು ಬಹಳಷ್ಟು ಜನ ಒಳ್ಳೆ ಸಂಗೀತ ವಿದ್ವಾಂಸರಾಗಿದ್ದಾರೆ, ಪ್ಲೇಬ್ಯಾಕ್ ಸಿಂಗರ್ಸ್ ಆಗಿದ್ದಾರೆ, ದೇಶಭಕ್ತಿನ ಉಳಿಸ್ಕೊಂಡು ಹರಡ್ತಾ ಇದ್ದಾರೆ. ಅದೇ ತರ ನ್ಯಾಷನಲ್ NGSC ಕಾಂಪಿಟೇಷನ್ ಅಲ್ಲಿ ಗೆದ್ದಂತವ್ರಿಗೆ ದಟ್ ಇಸ್ ಅ ಮೇಜರ್ ರೆಕಗ್ನಿಷನ್ ದಟ್ ದೇ ಆರ್ ಗೆಟಿಂಗ್. ಇಲ್ಲಿ ಬಹುಮಾನ ನಾವೇನ್ ಕೊಡ್ತೀವಿ ಅದನ್ನ ತುಂಬಾ ಮುಖ್ಯವಾದ ವ್ಯಕ್ತಿಗಳು ಅದನ್ನ ಬಹುಮಾನ ಕೊಡ್ತಾರೆ ಮಕ್ಕಳಿಗೆ. ಅದು ಆ ರೆಕಗ್ನಿಷನ್ ವಿಲ್ ಸ್ಟೇ ವಿತ್ ದಮ್ ಥ್ರೂ ಔಟ್ ದ ಲೈಫ್. ಈ ಚೇತನಕ್ಕೆ ಸ್ವರ ಅಂತ ನಾವು ಒಂದು ಏನು ಅಂತ ನಮ್ಮ ಸ್ನೇಹಿತರು ಕೇಳಿದ್ರು, ಅದನ್ನ ಹೇಳ್ತಿರೋದು ನಾನು. ಮಕ್ಕಳಲ್ಲಿ ನಾವು ದೇಶಭಕ್ತಿಯನ್ನ ಬಿತ್ತುವ ಕಾರ್ಯ. ದೇಶಭಕ್ತಿ ಯಾತಕ್ಕೆ ಬೇಕು, ದೇಶಭಕ್ತಿಯ ಭಾವನೆ ಯಾತಕ್ಕೆ ಬೇಕು? ನೀವು ನಮ್ಮ ಇತಿಹಾಸವನ್ನು ಅವಲೋಕನ ಮಾಡಿದಾಗ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ವಂದೇ ಮಾತರಂ ಮತ್ತು ಮೇರಾ ರಂಗ್ ದೇ ಬಸಂತಿ ಚೋಲ ಅಂತಕ್ಕಂತಹ ಗೀತೆಗಳು ಯಾವ ರೀತಿ ನಮ್ಮ ಸೈನಿಕರನ್ನ ಹುರಿದುಂಬಿಸಿ ಅವರು ತಮ್ಮ ತನುಮನ ಧನಗಳನ್ನ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿ ಅವರು ಬಲಿದಾನ ಮಾಡಿದ್ರು ಅಂತಕ್ಕಂಥದ್ದಕ್ಕೆ ದೊಡ್ಡ ಇತಿಹಾಸ ಇದೆ. ಇದನ್ನು ನಾವು ಇವತ್ತಿನ ಕಾಲದಲ್ಲಿ ನಾವು ತರಬೇಕಾದ ಅವಶ್ಯಕತೆ ತುಂಬ ಇದೆ. ರಾಷ್ಟ್ರ ಅಪಾಯದಲ್ಲಿದೆ, ನಿಮಗೆ ಗೊತ್ತಿದೆ, ನಾನು ಹೇಳಕ್ಕೆ ಹೋಗಲ್ಲ. ಇವತ್ತು ರಾಷ್ಟ್ರ ರಕ್ಷಣೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಸಂಗೀತದ ಮೂಲಕ ನಾವು ಸಂಗೀತ ಅನ್ನೋದೇನು ಅಂತಂದ್ರೆ, ಆ ಸಂಗೀತ ಅಂತಕ್ಕಂಥದ್ದು ಬರೀ ಈ ಇಂಪು ಮಾತ್ರ ಅಲ್ಲ, ಅಲ್ಲಿ ರಸಾಸ್ವಾದನೆ ಅನ್ನೋದು ಒಂದು ಪದ ಇದೆ. ರಸಾಸ್ವಾದನೆಗೆ ಮಾತ್ರ ಸಂಗೀತ ಅಲ್ಲ, ಸಂಗೀತದ ಶಕ್ತಿ ಏನು ಅಂದ್ರೆ ಆ ಸಾಹಿತ್ಯ, ಅಲ್ಲಿರ್ತಕ್ಕಂತಹ ಭಾವನೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿ, ಅದು ಮನಸ್ಸಿನ ಆಳದಲ್ಲಿ ಅದು ಸ್ಥಿರವಾಗಿ ನಿಂತು ಬಿಡುತ್ತೆ. ಅದು ಎಲ್ಲೋ ಒಂದು ರೀತಿ ಅವನನ್ನ ಈ ರಾಷ್ಟ್ರ ಭಕ್ತಿಯ ಕಾರ್ಯಗಳಿಗೆ ಪ್ರಚೋದನೆ ಮಾಡುತ್ತೆ. ಅದರ ಅವಶ್ಯಕತೆ ಈಗಿದೆ. ಹೀಗಾಗಿ ಈ ಕಾರ್ಯಕ್ರಮವನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿ ಮೊರಾದಾಬಾದ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮ ಆದಾಗ ಬಂದೆ. ಅಲ್ಲಿ ನಾನು ಹೇಳಿದೆ, ಯಾಕೆ ಅಂತಂದ್ರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ. ಅಲ್ಲಿ ವಿಪರೀತ ಚಳಿ ವಾತಾವರಣದಲ್ಲಿ ಪತ್ರಕರ್ತರೆಲ್ಲ ನಿಮ್ಮ ಥರ ಎಲ್ಲ ಬಂದಿದ್ರು. ಒಬ್ಬ ವಿದ್ಯಾರ್ಥಿನ ಪ್ರಶ್ನೆ ಮಾಡಿದ್ರು. ಅವನೇನು ಬರೀ ಒಂದು ಕಚ್ಚೆ ಪಂಚೆ ಒಂದು ಧೋತಿ ಹಾಕೊಂಡಿದ್ದಾನೆ. ಅಲ್ಲ, ಇಂಥ ಚಳಿ ವಾತಾವರಣದಲ್ಲಿ
ನಿನಗೆ ಚಳಿ ಆಗ್ತಿಲ್ವಾ ಅಂತ ಕೇಳಿದಾಗ ಅವನೊಂದು ಮಾತು ಹೇಳಿದ. So hello, I'm Rajnikant. I'm media pramukh of Karnataka South Prant, and this time I'm the media convener for NGSA competition on national level. So main thing is here requesting all the like minister from the schools to watch this time the live, and I'm encouraging all of them to join, participate from the next time. We conduct anyways we conduct this year. Sorry, it's okay, right? So we conduct this NGSC competition on branch level, branch level, state level, and national level every year. So requesting all the students from the schools to participate everywhere here. Just to then they can also come at the national level. They can get recognition on the national level. They can get to know more about our culture, more to know our nations. So that nation, like nationalist, like mindset will come from the childhood. So all those things is like the motive of this thing. So requesting all to watch this time and to join from the next. Thank you. Thank you.